ಹಣ, ಪ್ರೇಮ, ಗುರು ಮನುಷ್ಯನನ್ನೇ ಬದಲಿಸುತ್ತವ. ಇವರು ಕೆಲವೊಂದನ್ನ ಹೇಳಿಕೊಟ್ರು, ಕೆಲವೊಂದನ್ನ ನೋಡಿ ಕಲಿಯುವಂತೆ ಮಾಡಿದ್ರು. ಆದರ್ಶಪ್ರಾಯವಾಗುವುದು ಹೇಗೆ ಅನ್ನೋದನ್ನ ತೋರಿಸಿಕೊಟ್ಟ ಮಠಾಧೀಶರಂತೆ ಇವರು ಎಂದೂ ಬದುಕಲಿಲ್ಲ. ಐಷಾರಾಮಿ ಭೋಗಗಳು, ಸವಲತ್ತುಗಳು, ಪ್ರಶಸ್ತಿಗಳಿಗೆ ಎಂದೂ ಆಸೆ ಪಡಲಿಲ್ಲ. ತಾವು ಏನನ್ನ ಬೋಧನೆ ಮಾಡಿದ್ರೋ ಅದೇ ರೀತಿ ಬದುಕಿ ತೋರಿಸಿದ್ರು. ಇಂದು ಕೋಟ್ಯಾಂತರ ಮಂದಿಯ ಮನಸ್ಸಿನಲ್ಲಿ ದೇವರಾದರು. ಸಿದ್ದೇಶ್ವರ ಶ್ರೀಗಳನ್ನ ನೋಡಿದವರು ಯಾರಾದ್ರೂ ಹೇಳ್ತಾರೆ ಇವರು ಸರಳವಾಗಿ ಬದುಕೋದು ಸಾಧ್ಯವೇ ಇಲ್ಲ ಅಂತ. ಆದ್ರೆ ಅವರು ಕಷ್ಟಪಟ್ಟು ಸರಳವಾಗಿ ಇದ್ದಿದ್ದಲ್ಲ, ಸರಳವಾಗಿರುವುದೇ ಅವರ ವ್ಯಕ್ತಿತ್ವ ಆಗಿತ್ತು. ಅದರಿಂದಲೂ ಅವರು ಜನರಿಗೆ ಸಂದೇಶವನ್ನೇ ಕೊಡ್ತಾ ಇದ್ರು. ಬುದ್ಧ, ಬಸವಣ್ಣ, ವಿವೇಕಾನಂದರ ಸರಳತೆಯ ಆದರ್ಶವನ್ನೇ ಇವರೂ ಬೋಧನೆ ಮಾಡ್ತಾ ಇದ್ರು. ಹಾಗೆ ಇರೋದನ್ನ ಇಷ್ಟಪಡ್ತಾ ಇದ್ರು. ಬದುಕಿನುದ್ದಕ್ಕೂ ಸರಳತೆಯ ಸಾಕಾರ ಮೂರ್ತಿಯಾಗಿ ಉಳಿದುಬಿಟ್ರು. ಹಣ, ಶ್ರೀಮಂತಿಕೆ ಬಗ್ಗೆ ಸಿದ್ದೇಶ್ವರ ಶ್ರೀಗಳು ಹೇಳಿದ್ದೇನು? ಆಸೆ ಒಮ್ಮೆ ಆರಂಭ ಆಯಿತು, ಅದು ಮುಗಿಸ್ತದೆ ವಿನಃ ನಮ್ಮನ್ನ ಶ್ರೀಮಂತ ಮಾಡೋದಲ್ಲ, ಮುಗಿಸ್ತದೆ. ಇನ್ನೂವರೆಗೆ ಯಾರೂ ಅನುಭವಿಸಿಲ್ಲ. ಕೂಡ್ಸ್ಯಾರ, ಹೋಗ್ಯಾರ. ಕೂಡಿಸ್ದವ್ರೆಲ್ಲರೂ ಹೋಗ್ಯಾರ, ಕೂಡಿಟ್ಟಿದ್ದು ಉಳಿದದ ಅಷ್ಟೇ. ಸಿದ್ದೇಶ್ವರ ಶ್ರೀಗಳು ಕಿಸೆಯೇ ಇಲ್ಲದ ಅಂಗಿಯನ್ನು ತೊಡ್ತಾ ಇದ್ರು. ಯಾಕಂದ್ರೆ ಅವರಿಗೆ ಕಿಸೆಯ ಅಗತ್ಯತೆಯೇ ಇರಲಿಲ್ಲ. ಅವರಿಗೆ ಹಣವೂ ಬೇಕಾಗಿರಲಿಲ್ಲ. ಕಿಸೆಯಲ್ಲಿ ಇಡುವಂತಹ ವಸ್ತುಗಳ ಅಗತ್ಯವೂ ಇರಲಿಲ್ಲ. ಅದಕ್ಕೆ ಅವರು ಸದಾ ಕಿಸೆಯಿಲ್ಲದ ಅಂಗಿಯನ್ನೇ ತೊಡ್ತಾ ಇದ್ರು. ಇದರಿಂದಲೇ ಅವರು ತಮ್ಮ ಭಕ್ತರಿಗೆ, ಜನರಿಗೆ ಒಂದು ಅಮೂಲ್ಯ ಸಂದೇಶವನ್ನ ಕೊಡೋಕೆ ತೀರ್ಮಾನಿಸಿದ್ರು. ಜೇಬಿಗೆ ಮಹತ್ವ ಕೊಟ್ಟರೆ ನೆಮ್ಮದಿಯಿಂದ ಬದುಕಲಾರಿರಿ ಅನ್ನೋ ಸಂದೇಶವನ್ನ ಅವರು ಕೊಡೋಕೆ ತೀರ್ಮಾನಿಸಿದ್ರು. ಸಾಕಷ್ಟು ಬಾರಿ ಅವರು ಹಣದ ವ್ಯಾಮೋಹ, ಸಂಪಾದನೆಗಳ ಬಗ್ಗೆಯೂ ಬೋಧನೆ ಮಾಡಿದ್ರು. ನಮಗೆ ದೊಡ್ಡ ಸಮಸ್ಯೆ ಅಂದ್ರೆ ಇಂಗ್ಲಿಷ್ ಅಂತ. ಸಾಲಿ ಕಲಿಲಾರ್ದ ದನ ಕಾಯ ಹುಡುಗನಿಗೆ ಹೋಗಿ ಕಮ್ಯುನಿಕೇಶನ್ ಸ್ಕಿಲ್ಸ್, ಸ್ಪೋಕನ್ ಇಂಗ್ಲಿಷ್, ಬೇಸಿಕ್ ಕಂಪ್ಯೂಟರ್ ಕಲಿಸಿದ್ರು. ಸುಮಾರು 6 ತಿಂಗಳಿಂದ 1 ವರ್ಷದೊಳಗ ಒಟ್ಟ ಸಾಲಿ ಕಟ್ಟೆ ಹತ್ತಲಾರದ ಹುಡುಗ ಇಷ್ಟು ಚಲೋ ಇಂಗ್ಲಿಷ್ನಾಗ ತಯಾರಾದ್ನಲ್ಲ. ಅವ ಈಗ ಹೆಂಗಾಗ್ಯಾನಂದ್ರ ಈ BEd, CET, ಟೆಟ್ ಅಂತ ಇರ್ತೈತಿ. ಟೀಚರ್ ಆಗೋರಿಗೆ, KS ಆಗೋರಿಗೆ, IAS ಆಗೋರಿಗೆ, JEE ಹೋಗೋರಿಗೆ ಇಂಗ್ಲಿಷ್ ಹೇಳ್ಕೊಡ್ತಾನ. ಅವನೇ ರಮೇಶ್ ಬರ್ಲಿದ್ ನಮ್ಮೆದರಿಗಿದ್ದಾರವ್ರು. ಸಾಲಿ ಕಲಿಲಾರ್ದ ಮನುಷ್ಯ, ಸಾಲಿ ಕಟ್ಟಿ ಹತ್ತಲಾರ್ದ ಮನುಷ್ಯ ಇಷ್ಟು ಚಲೋ ಇಂಗ್ಲಿಷ್ ಕಲ್ತು ಇವತ್ತೆಲ್ಲರಿಗೆ ಇಂಗ್ಲಿಷ್ ಕಲಿಸ್ತಾ ಇದ್ದಾನೆ. ಸುಮಾರು 4ರಿಂದ 5 ಲಕ್ಷ ಮಕ್ಕಳ ಜೊತೆ ಸಂವಾದ ಮಾಡಿದ್ದಾನೆ. ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಮಕ್ಕಳಿಗೆ ಈ ಇಂಗ್ಲಿಷಿನ ಭಯ ಹೋಗಬೇಕು ಅಂತ ಸುಮಾರು 700 ಕಾರ್ಯಕ್ರಮಗಳನ್ನು ಮಾಡಿದ್ದಾನೆ. ಅಂಥ ವ್ಯಕ್ತಿ ಅಂದ್ರೆ ಶಾಲೆಯ ಕಟ್ಟೆ ಹತ್ತದೆ. ಇವತ್ತಿಗೂ ನಾ ಕೇಳಿದೆ, ನಿಂದು ಯಾವ್ದಾರ ಸರ್ಟಿಫಿಕೇಟ್ ಏನಾರ ಸಿಗ್ತಾವನೋ ಅಂತ. ಅದು ಸರ್ಟಿಫಿಕೇಟ್ಗೆ ನಮಗೆ ಒಟ್ಟ ಬೆಟ್ಟಿನೇ ಇಲ್ರಿ ಅಜ್ಜಾರ, ನಮಗೂ ಅದಕ್ಕೂ ಅಂದವ.
ಸರ್ಟಿಫಿಕೇಟ್ ಇಲ್ಲ, ಆದ್ರೆ ಬಹಳಷ್ಟು ಜನರಿಂದ ಸರ್ಟಿಫೈಡ್ ಆಗೈತೆ ಅವನಿಗೆ, ಇವ ಚಲೋ ಇಂಗ್ಲಿಷ್ ಮಾತಾಡ್ತಾನಂತೆ. ಅಂಥ ಒಬ್ಬ ಸಾಧಕ ನಮ್ಮೆದುರಿಗಿದ. ನಮಗೆಲ್ಲ ಉತ್ತರ ಕರ್ನಾಟಕದ ಮಂದಿಗೆ ನಮ್ಮನ್ನು ಹಿಡ್ಕೊಂಡ ಹೇಳೋದು, ನಾವೆಲ್ಲ ಇಂಗ್ಲಿಷ್ ಪೀರಿಯಡ್ ಇದ್ರು ಹೊರಗೆ ಬರ್ತಿದ್ವಿ. ನನಗೆ ಖಡಿ ಸರ್ ಅಂತಿದ್ರು ಇಲ್ಲಿ, SB ಖಡಿ ಅವ್ರಂತಂದು. ನಾವು ಒಟ್ಟ ಇಂಗ್ಲಿಷ್ ಪೀರಿಯಡ್ ಇತ್ತು ಅಂದ್ರೆ ಹೊರಗೆ ಓಡಿ ಬರ್ತಿದ್ದೆ. ಒಂದು ದಿವ್ಸ ನಾನು ಹಿಡಿದು, ಸ್ವಾಮಿ ನೀ ಕುಂದ್ರಬೇಕು, ನೀನು ಇಂಗ್ಲಿಷ್ ಪೀರಿಯಡ್ನಾಗ ಅಂತ ಕುಂದ್ರಸಿದ್ರು ನನಗೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ನನಗೆ BA ಫೈನಲ್ ಇಯರ್ ಪಾಸ್ ಆದ ಮೇಲೆ ಒಂದು ಇಂಗ್ಲಿಷ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಬಂತು ಅಂದ್ರೆ ನೆಕ್ಸ್ಟ್ ಕ್ಯಾಪಿಟಲ್ ಬರಿಬೇಕು ಅನ್ನೋದು BA ಫೈನಲ್ ಇಯರ್ ಆಗಿಂದ ಗೊತ್ತಾಗೈತಿ ನಮಗೆ. ನಾವು ಹೆಂಗೆ ಇಂಗ್ಲಿಷ್ ಪಾಸ್ ಮಾಡಿದ್ವಿ ಗೊತ್ತಿಲ್ಲ, ಮತ್ತು ನಮ್ಮನ್ನು ಪಾಸ್ ಮಾಡಿದ ಟೀಚರು ಅಷ್ಟ ಶಾಣ್ಯರಿದ್ರೆ ಕಾಣ್ತೈತೆ. ಒಟ್ಟ ಮಾಡಿ ದಬ್ಬದ್ರೆ ನಮಗವ್ರು ಅಷ್ಟು ದುಬಾರಿ ನಮಗದು. ನಮ್ಮ ಮಗಳ ಸರ್ ಅಂತಿದ್ರಿಲ್ಲ, TV ಮಗಳಾದ ಗುರುಗಳು, ಅವ್ರೊಂದು ತಮಾಷೆ ಹೇಳ್ತಿದ್ರು ನಮಗೆಲ್ಲ ಟ್ಯೂಷನ್ ಹೋದಾಗ. ಒಂದು ಹುಡುಗಿತ್ತಂತ, ಅವನಿಗೆ ಬಹಳ ಕಷ್ಟಪಟ್ಟು ಸರ್ ಕಲಿಸ್ತಿದ್ರಂತ. ಅವನಿಗೆ ಎಲೆಕ್ಟ್ರಿಸಿಟಿ ಅನ್ನಂತ ಕಲಿಸ್ತಿದ್ರು, ಅವನಿಗೆ ಅನ್ಲಿಕ್ಕೆ ಬರ್ತಿದ್ದಿಲ್ಲ. ಅವ ಬರೀ ಎಲೆಕ್ಟ್ರಿಕಿಟಿ ಅಂತಿದ್ದವ. ಅವ ಮಾಸ್ತರ್ಗೆ ಒಂದ್ ದಿವ್ಸ ಬಜಾರ್ದಾಗ ಅವ್ರ ಅಪ್ಪ ಭೇಟಿ ಆದ. ನಿಮ್ಮ ಹುಡುಗಗೆ ಎಷ್ಟು ಸಲ ಹೇಳ್ತೀನಿ ಎಲೆಕ್ಟ್ರಿಸಿಟಿ ಅನ್ನಂತಂದು, ಅವ ಬರೀ ಎಲೆಕ್ಟ್ರಿಕಿಟಿ ಅಂತ ಹೇಳಬಾರ್ದನ್ ನೀವು. ಸರ್ ಅವನಿಗೆ ಕೆಪಾಕಿಟಿನ ಅಷ್ಟ ಐತಿ ಬಿಡ್ರಿ ಅಂದವ್ರ ಅಪ್ಪ. ಅವನಿಗೆ ಕೆಪಾಕಿಟಿನ ಅಷ್ಟ ಐತಿ, ನೀವ್ಯಾಕೆ ತಲೆ ಕೆಡಿಸ್ಕೊಂತೀರ ಅದ್ರ ಬಗ್ಗೆ. ಅವ ಮಾಸ್ತರ್ ಹೋವಾರ್ದ, ಇದು ಹಿಂಗಾದ್ರೆ ಚಲೋ ಆಗೋದಿಲ್ಲ ಅಂತ ಅವ್ರ ಅಜ್ಜಿಗೆ ಹೋದ. ಅವ್ರ ಅಜ್ಜಿಗೆ ಹೋಗಿ ಭೇಟಿಯಾಗಿ ಹೇಳ್ದ, ಅಲ್ರಿ ಮತ್ತೆ ನಿಮ್ಮ ಅಮ್ಮಗ ನೋಡಿದ್ರೆ ಎಲೆಕ್ಟ್ರಿಕಿಟಿ ಅಂತಾನ, ನಿಮ್ಮ ಮಗ ನೋಡಿದ್ರೆ ಕೆಪಾಕಿಟಿ ಅಂತಾನ, ಇವ್ರಿಗೆ ನೀವರ ಹೇಳ್ಬೇಕಲ್ಲ. ಸರ್ ಅವು ಮಳ್ಳದವು, ಎಂದು ಇನ್ವರ್ಕಿಟಿ ಕಟ್ಟಿನ ಹತ್ತಿಲ್ಲ, ಅವಕ್ಕೇನು ಗೊತ್ತಾಕೈತೆ. ಅವು ಒಂದ್ ದಿವ್ಸ ಇನ್ವರ್ಕಿಟಿ ಕಟ್ಟಿ ಹತ್ತದ್ರ ಗೊತ್ತಾಕೈತೆ. ಅವ್ ಮಾಸ್ತರ್ ಅಂದ, ಈ ಊರು ಖಾಲಿ ಮಾಡೋದ ಬೇಷ್ ಅಂದವ್. ಏನಾದ್ರೂ ಮಾಡಿ ಕೊನೆಗೆ ಇವ್ರ ದುರ್ದೈವಕ್ಕೆ ಅವ್ರ ಮುತ್ತಜ್ಜ ಬದುಕಿದ್ದ. ಅವನಿಗೆ ಹೋಗಿ ಭೇಟಿ ಆದ. ಹೋಗಿ ನಮಸ್ಕಾರ ರೀ ಯಜಮಾನ್ರೆ ಸಾವ್ಕಾರ. ಅವ ಕೈ ನಡುಗ್ತಿತ್ತು, ಮುದಕ್ಕೆ ವಯಸ್ಸಾಗಿತ್ತು 100-110 ವರ್ಷ. ನಿಮ್ಮ ಅಮ್ಮಗನಿಗೆ ಕಲಿಸ್ತೀನಿ ಇಂಗ್ಲಿಷ, ಅವ ಎಲೆಕ್ಟ್ರಿಕಿಟಿ ಅಂತಾನ. ಮರಿಮಮ್ಮಗ ನಿಮ್ಮಮ್ಮಗ ಕೆಪಾಕಿಟಿ ಅಂತಾನ, ನಿಮ್ಮ ಮಗ ನೋಡಿದ್ರೆ ಇನ್ವರ್ಕಿಟಿ ಅಂತಾನ. ಇದನ್ನ ಏನು ಮಾಡ್ಬೇಕು? ಅವ ಕೈ ನಡುಗಿಸ್ಕೊಂತ ಕೈ ಮುಗಿದು ಹೇಳದಂತ, ನೋಡ್ರಿ ಸರ, ಊರಾಗ ನಮ್ದೊಂದು ದೊಡ್ಡ ಮನಿತನ ಇದು. ಅವ ಎಲೆಕ್ಟ್ರಿಕಿಟಿಯರ ಅನ್ಲಿ, ಅವ ಕೆಪಾಕಿಟಿಯರ ಅನ್ಲಿ, ಅವ ಇನ್ವರ್ಕಿಟಿಯರ ಅನ್ಲಿ, ದಯವಿಟ್ಟು ಇದು ಪಬ್ಲಿಕಿಟಿ ಮಾತ್ರ ಮಾಡಕ್ ಹೋಗ್ಬೇಡ್ರಿ. ಈ ವಿಷಯ ಊರಾಗ ಒಟ್ಟು ಪಬ್ಲಿಕಿಟಿ ಮಾಡಬೇಡ್ರಿ. ಅವ ಮಸ್ತರ್ ಅಂದ, ಇವ್ರ ಕಿಟಿಕಿಟಿನ ಬೇಡ ಅಂದವ. ಅಂದ್ರೆ ನಮಗ್ ಉತ್ತರ ಕರ್ನಾಟಕದೊಳಗೆ ಎಷ್ಟು ಇಂಗ್ಲಿಷ್ ದುಬಾರಿ ಐತಿ. ಇಂಥದ್ರೊಳಗ ಒಟ್ಟ ಸಾಲಿ ಕಲಿತವ್ರದ ಸಮಸ್ಯೆ ನಮಗಿದು. ಸಾಲಿ ಕಲೀಲಾರ ಹುಡುಗ ಇಂಗ್ಲಿಷ್ ಕಲ್ತು, ಕಂಪ್ಯೂಟರ್ ಕಲ್ತು ಇವತ್ತು KS ಮತ್ತು IAS ಓದುವ ಹುಡುಗರಿಗೆ ಟ್ಯೂಷನ್ ಕ್ಲಾಸ್, ಸ್ಪೋಕನ್ ಇಂಗ್ಲಿಷ್, ಗ್ರಾಮರ್ ಹೇಳ್ತಾ ಇದ್ದಾನಲ್ಲ, ಇದು ಒಂದು ಸಾಧನೆ. ರಮೇಶ್ ಬಲ್ಲಿದವರು. ನಮ್ಮಲ್ಲೊಂದು ಗಾದೆ ಮಾತಿದೆ, ನಾವೇನ್ ಹೇಳ್ತೀವಿ ಅಂದ್ರೆ ಡೂ ಆರ್ ಡೈ. ಹೌದಲ್? ಡೂ ಆರ್ ಡೈಯಲ್, ಮಾಡು ಇಲ್ಲವೇ ಮಡಿ ಅಂತ ನಾವು ಹೇಳ್ತೀವಿ. ಹಂಗಲ್ಲ, ಡೂ ಆರ್ ಡೈ ಅಲ್ಲ, ಡೂ ಬಿಫೋರ್ ಡೈ. ಇದು ಕಲಿಬೇಕಾಗಿದ್ದು ನಾವು. ಡೂ ಸಮಥಿಂಗ್ ಬಿಫೋರ್ ಯು ಡೈ. ಅಂಥ ಒಂದು ಸಾಧನೆಯನ್ನು ಮಾಡಿರುವಂಥ ರಮೇಶ್ ಬಲ್ಲಿದವರಿಗೆ ಹಡಗಲಿಯ ಪೂಜ್ಯರು ಗೌರವಿಸಬೇಕು. ಹೃದಯ ಕಲಕುವಂಥ ಒಂದು ಘಟನೆ. ಹೋದ ವರ್ಷ ಜನವರಿ ತಿಂಗಳಲ್ಲಿ ಬಾನಾಪುರ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು. ಆ ಆಕ್ಸಿಡೆಂಟ್ನಲ್ಲಿ ಒಬ್ಬ ಯುವಕ ಅವನ ದವಾಖಾನೆಗೆ ಕರ್ಕೊಂಡು ಹೋದ್ರು. ಹಿ ವಾಸ್ ಇನ್ ಕೋಮಾ. ಕೆಲವು ದಿವಸಗಳಾದ ಮೇಲೆ ಸುಚಿರಾಯು ಆಸ್ಪತ್ರೆಯಲ್ಲಿ ವೈದ್ಯರು ಹೇಳಿದರು ಬ್ರೈನ್ ಡೆಡ್ ಆಗಿದೆ ಅಂತ. ಹರಿಯದ ಮಗ ಗ್ರಾಮ ಪಂಚಾಯಿತಿ ಪ್ರೆಸೆಂಟ್ ಮೆಂಬರ್ ಇದ್ದ. ಆಕ್ಸಿಡೆಂಟ್ ಆಯ್ತು,
ಅಂದ್ರೆ ನಿಮ್ಮ ಮಗ ಬದುಕುದಿಲ್ಲ ಅಂತ. ಅವಾಗ ತಾಯಿ, ಅವ್ರ ಮನೆಯ ಮಕ್ಕಳು ಎಲ್ಲರೂ ಕೂಡಿ ಒಂದು ನಿರ್ಣಯ ಮಾಡಿದ್ರು. ಅವರು, ನಮ್ಮ ಮಗ ಅಂತೂ ಸಾಯ್ತಾನೆ, ಬದುಕುದಿಲ್ಲ, ಮುಂದೇನು ಮಾಡಬೇಕು? ತಾಯಿ ಮತ್ತವ್ರ 4 ಜನ ಮಕ್ಕಳು ಕೂಡಿ ಅವ್ರೇನ್ ಮಾಡಿದ್ರು ಅಂದ್ರೆ, ಬ್ರೈನ್ ಡೆಡ್ ಆದ್ಮೇಲೆ ಮನುಷ್ಯ ಬದುಕುದಿಲ್ಲ, ನನ್ನ ಮಗ ಬದುಕುದಿಲ್ಲ ಅಂತ ತಿಳ್ಕೊಂಡು ತಾಯಿ, ಫಕೀರಮ್ಮ ಮತ್ತವ್ರ ಸಹೋದರರು ಕೂಡಿ ತಮ್ಮ ಸಹೋದರನ ಅಂಗಾಂಗಗಳನ್ನ ದಾನ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟರು. ಅವರೆಲ್ಲ ದಾನ ಮಾಡಿದ್ರು. ಇದು ಎಲ್ಲಿಂದ ಅಂತ ಕೇಳಿದ್ರೆ ಅವ್ರು ಹೇಳಿದ್ದೊಂದು ಮಾತು, ನಾವು ಹಿಂದಿನ ವರ್ಷ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಅಂಗಾಂಗ ದಾನ ಜಾಗೃತಿ ಮಾಡಿದ್ವಿ. ಆ ಅಂಗಾಂಗ ದಾನ ಜಾಗೃತಿಯ ಪ್ರತಿಫಲವಾಗಿ ಅದರಿಂದ ಸ್ಫೂರ್ತಿ ಪಡೆದು ಈ ನಿರ್ಧಾರವನ್ನು ನಾವು ತೆಗೆದುಕೊಂಡ್ವಿ ಅಂತ. ಅವ್ರ ಹೆಸರು ಕಿನ್ನಾಳದ ಮಲ್ಲಪ್ಪ ಹುದ್ದಾರ್. ಅವರು ತೀರ್ಕೊಂಡ್ರು. ಜೀರೋ ಟ್ರಾಫಿಕ್ನೊಳಗೆ ಬೆಂಗಳೂರು, ಮಂಗಳೂರು, ಬೆಳಗಾವ್ ಮತ್ತು ಹುಬ್ಬಳ್ಳಿಗೆ ಅವರ ಅಂಗಾಂಗಗಳನ್ನು ತಗೊಂಡು ಹೋಗಿ ಆತನ ಸಾವಿನಲ್ಲಿಯೂ 4 ಜನರಿಗೆ ತಾನು ಜೀವಂತವಾಗಿಟ್ಟ ವ್ಯಕ್ತಿ ಮಲ್ಲಪ್ಪ ಹುದ್ದಾರ್. ಅದಕ್ಕೆ ಇದ್ರ ಬಗ್ಗೆ ಒಂದು ಸಾಮಾಜಿಕ ಜಾಗೃತಿ ನಮ್ಮಲ್ಲಿ ಬರಬೇಕು. ಇದ್ರ ಬಗ್ಗೆ ಒಂದು ಸಾಮಾಜಿಕ ಜಾಗೃತಿ ಇದು ಬರಬೇಕು ನಮ್ಮಲ್ಲಿ. ಏನು ಅಂದ್ರೆ, ನೇತ್ರದಾನ ಇರಬಹುದು, ರಕ್ತದಾನ ಇರಬಹುದು, ಅಂಗಾಂಗ ದಾನಗಳಿರಬಹುದು. ಈ ದಾನದ ಬಗ್ಗೆ ಕಲ್ಪನೆ ಇರಬೇಕು ನಮಗೆ. ನಿಮ್ಮೆಲ್ಲ ಗೊತ್ತದವಿಲ್ಲ, ಶ್ರಮದಾನ ಗೊತ್ತೈತಿ, ಅನ್ನದಾನ ಗೊತ್ತೈತಿ, ವಿದ್ಯಾದಾನ ಗೊತ್ತೈತಿ. ನಮ್ಮ ಹಿರಿಯರು ಕೇಳಿರಲಿ, ಇದನ್ನೆಲ್ಲ ಎದಕ್ ಮಾಡ್ಬೇಕು ಅಂದ್ರೆ ಪುಣ್ಯ ಬರ್ತೈತಿ ಮಾಡ್ರಿ ಅಂತಿದ್ರು. ಅನ್ನದಾನ ಗೊತ್ತೈತಿ, ವಿದ್ಯಾದಾನ ಗೊತ್ತೈತಿ, ಶ್ರಮದಾನ ಗೊತ್ತೈತಿ. ಇವು ಮಾಡಿದ ಮೇಲೆ ಪುಣ್ಯ ಬರ್ತೈತಿ ನಿಮ್ಗೆ. ನಿಮಗೆ ಎಲ್ಲರಿಗೂ ಇನ್ನೊಂದು ದಾನ ಪಕ್ಕ ಗೊತ್ತೈತಿ, ಮತದಾನ ಗೊತ್ತೈತಿ ಇಲ್ಲ. ಆದ್ರೆ ಇದರ ದಾನದ ವಿಶೇಷ ಏನಂದ್ರೆ, ನೀವು ಅನ್ನದಾನ, ವಿದ್ಯಾದಾನ, ನೇತ್ರದಾನ, ದೇಹದಾನ, ಅಂಗಾಂಗ ದಾನ ಮಾಡದ ಮೇಲೆ ಪುಣ್ಯ ಬರುತ್ತೆ, ಫಲ ಸಿಗ್ತೈತಿ. ಆದ್ರೆ ಮತದಾನದ ಹಂಗಲ್ಲ, ಫಲ ಕೊಟ್ಟ ಮೇಲೆ ನೀವು ಅದನ್ನ ದಾನ ಮಾಡ್ತೀರಿ. ಇದು ಅದ್ರ ವ್ಯತ್ಯಾಸ ಅಷ್ಟ. ದಾನಿಯಾಗಬೇಕು ಅಂತ ಅದಕ್ಕ ಅವರ ಸಹೋದರರು ಮತ್ತು ಆ ತಾಯಿ ತನ್ನ ಮಗನ ಸಾವು ಎದುರಿಗಿದ್ರು ಸಹಿತ, ಅವ ಸಾಯ್ತನನ್ನುವ ಸತ್ಯ ಗೊತ್ತಿದ್ರು ಸಹಿತ, ನನ್ನ ಮಗ ಸತ್ರು ಅವ ಸಾಯ್ತನನ್ನುವ ಸತ್ಯ ಗೊತ್ತಿದೆ, ಆದ್ರೆ ನನ್ನ ಮಗ ಸತ್ರು 4 ಜನ ಮಕ್ಕಳು ಬದುಕಬೇಕನ್ನುವ ನಿರ್ಧಾರ ಅವರ ಕುಟುಂಬ ತಗೊಂತಲ್ಲ, ಅದು ಬಹಳ ದೊಡ್ಡ ನಿರ್ಧಾರ. ಅವರಿಗೆ ಗೌರವಿಸಬೇಕು ಮತ್ತು ಇಂಥ ಕಾರ್ಯಗಳು ನಮ್ಮ ಸಮಾಜದಲ್ಲಿ ಸ್ಫೂರ್ತಿಯಾಗಬೇಕು. ಅಂಥ ತಾಯಿಗೆ ಹಡಗಲಿ ಪೂಜ್ಯರು ಗೌರವಿಸ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ. ಆ ತಾಯಿಗೆ ಮತ್ತು ಆ ಕುಟುಂಬಕ್ಕೆ ತಮ್ಮದೊಂದು ಹೃದಯ ತುಪ್ಪಿ ಒಂದು ಚಪ್ಪಾಳೆ ತಟ್ಟಿ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಕಿನ್ನಾಳದ ಬಗ್ಗೆ. ಒಂದು ಗೆಳೆಯರು, ಒಂದು ಗಾಮನಗಟ್ಟಿ ಗೆಳೆಯರ ಬಳಗ ಅಂತ ಮಾಡ್ಕೊಂಡಾರ. ಅಂದ್ರೆ ಯುವಕರಿಗೆ ಸುಮ್ಮನೆ ಸ್ಫೂರ್ತಿ ಆಗ್ಲಿ ಅಂತ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಅವ್ರ ಮೊನ್ನೆ ಗಣಪತಿ ಹಬ್ಬದೊಳಗ ಗಣಪತಿ ಇಟ್ರು, ಊರಾಗೆಲ್ಲ ಗಣಪತಿ ಪಟ್ಟಿ ಕೊಟ್ರು. ಈಗ ನೀವು ಮಾಡ್ತೀವಿ ಗಣಪತಿ ಕೂಡಿಸ್ಬಾರ್ದಂತಲ್ಲ, ಅವ ಗಣಪತಿ ಅಂತ ನನಗೆ ಜಲ್ದಿ ಹೋಗ್ಬೇಕಪ್ಪ, ಇವ್ರನ್ನ ಕುಣಿಯೋದು ನೋಡಿದ್ರೆ ಒಲ್ಲೆ ಅಂತ ನಾವು ಅಷ್ಟ, ಕುಣಿಯೋದಕ್ಕೆ ಬೇಡ ಅನ್ನೋದಿಲ್ಲ. ಆದ್ರೆ ನಾವು ಗಣಪತಿ ಇಟ್ಟು ಏನೇನು ಮಾಡಬಾರ್ದು, ಲಕ್ಷ್ಮಿ ಇಟ್ಟಿವಿ, ಆಕೆ ಮುಂದೆ ಇಸ್ಪಟ್ಟಾಡ್ತೀವಿ, ಗಣಪತಿ ಇಟ್ಟಿವಿ, ಅವನ ಮುಂದೆ ಕುಣಿತೀವಿ. ಆದ್ರೆ ನಿಮಗೆ ಒಂದು ಬಹಳ ಸ್ಫೂರ್ತಿದಾಯಕ ವಿಷಯ, ಕಿನ್ನಾಳದ ಗಾಮನಗಟ್ಟಿ ಆ ಗೆಳೆಯರ ಬಳಗ ಗಣಪತಿ ಇಟ್ರು, ವಿಸರ್ಜನೆನೂ ಮಾಡಿದ್ರು. ಬಂದ ಪಟ್ಟಿಯೊಳಗ ಅವರು ಕುಣಿಲಿಲ್ಲ, ಉಳಿದ ಪಟ್ಟಿಯೊಳಗ ಊರಿಗೆ ರಸ್ತೆ ಇಲ್ಲ ಅಂತ ತಿಳ್ಕೊಂಡು ಊರಿಗೆ ರಸ್ತೆ ಮಾಡಿಸಿದ್ರ ಎಲ್ಲ ಯುವಕರು. ನಾವು
ಕಳು ಮಾಡೀವಿ. ಇವತ್ತೇ ಮೊದಲು ಇವತ್ತೇ ಕೊನೆ. ನಿನ್ನ ಪುಣ್ಯದ ಪ್ರಸಾದ ಉಂಡ ಮ್ಯಾಲ ನಮಗ ತಿಳುವಳಿಕೆ ಬಂದದ. ಶಾಣಬಸಪ್ಪ, ಇವತ್ತಿನಿಂದ ನಾವು ಕಳತನ ಮಾಡೋದು ಬಿಟ್ಟೀವಿ. ಕಳ್ಳ ಕಾಕ ಜನರ ಕರೆದು ಬುದ್ಧಿ ಹೇಳಿರಿ, ಭಕ್ತಿವಂತರ ಮಾಡಿ ಉದ್ಧರಿಸಿರಿ. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ, ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ. ನಿಂತ ನೆಲವು ಕೈಲಾಸಾಗಿ ಬೆಳಗುತ್ತಿರುವುದು ಶರಣ, ನಿಂತ ನೆಲವು ಕೈಲಾಸಾಗಿ ಬೆಳಗುತ್ತಿರುವುದು. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ, ನಿಂತ ನೆಲವು ಕೈಲಾಸಾಗಿ ಬೆಳಗುತ್ತಿರುವುದು. ನಾವು ಯುಗಗಳನ್ನು ಗುರುತಿಸ್ತೇವೆ. ಒಂದು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ನಾವೆಲ್ಲರೂ ಹೇಳುವುದೇನು, ಇದು ಕಲಿಯುಗ, ಕಾಲ ಕೆಟ್ಟಿದೆ ಅಂತ. ಸುಮ್ಮನೆ ಒಂದು ವಿಮರ್ಶೆ ಮಾಡಿ, ಕಾಲ ಯಾವುದರಿಂದ ಬದಲಾಗ್ತದೆ, ಯಾವುದು ಸತ್ಯ. ಮುರಳಿ, ರೀಸೌಂಡ್ ಆಗ್ತದೆ ಪ್ಲೀಸ್. ಇದು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ನಾವು ಹೇಳ್ತೀವಲ್ಲ. ಸತ್ಯಯುಗವನ್ನು ಮಾಡಿದ್ದು ಯಾವುದು, ತ್ರೇತಾಯುಗ ಮಾಡಿದ್ಯಾವುದು, ಕಲಿಯುಗ ಮಾಡಿದ್ಯಾವುದು? ಸತ್ಯಯುಗದಲ್ಲಿರುವ ಸೂರ್ಯ ಬೇರೆ ಇದ್ನೇನು, ಚಂದ್ರ ಬೇರೆ ಇದ್ನೇನು, ಭೂಮಿ ಬೇರೆ ಇತ್ತೇನು, ಬೀಸುವ ಗಾಳಿ ಬೇರೆ ಇತ್ತೇನು? ಅಥವಾ ಕಲಿಯುಗದಲ್ಲಿರುವ ಸೂರ್ಯ ಬೇರೆ ಇದ್ದಾನೇನು, ಚಂದ್ರ ಬೇರೆ ಇದ್ದಾನೇನು, ಬೀಸುವ ಗಾಳಿ ಬೇರೆ ಇದೆಯೇನು, ಹರಿಯುವ ನದಿಗಳ ಬದಲಾಗಿವೆಯೇನು? ಕಾಲ, ನಾವೆಲ್ಲ ಹೇಳ್ತೀವಲ್ಲ, ಕಾಲ ಕೆಟ್ಟಿದೆ, ಇದು ಕಲಿಯುಗ ಅಂತ. ಮೊನ್ನೊಬ್ಬರು ಪದ ಹಾಡಿದ್ರೆ ಕೇಳಿರಿಲ್ಲ ನೀವು? ಇದ್ರ ದಿವಸ ತೆಪ್ಪೋತ್ಸವ ದಿವಸ ಕಟ್ಟಿ ಮ್ಯಾಲ ಕುಂತ ಮಾತಾಡ್ತೀರಪ್ಪ, ಕಾಲು ಕೆಟ್ಟಿಲ್ಲೋ ನಿಮ್ಮ ತಲೆ ಕೆಟ್ಟೈತಿ ಅಂತ ಹೇಳಿದ್ರು ಅವರು. ಅಷ್ಟೇ, ಕಾಲ ಕೆಟ್ಟಿಲ್ಲ, ಮನುಷ್ಯನ ತಲೆ ಕೆಟ್ಟಿದೆ, ಮನುಷ್ಯನ ಭಾವನೆಗಳು ಕೆಟ್ಟಾವ. ಅದೇ ಸೂರ್ಯ, ಅದೇ ಗಾಳಿ, ಅದೇ ಬೆಳಕು. ಹಾಗಾದ್ರೆ ಇದು ಕಲಿಯುಗ ಐತೆಲ್ಲ, ಇದು ಯಾವಾಗ ಸತ್ಯಯುಗ ಆಗ್ತದೆ? ಒಬ್ಬ ಋಷಿ ಬಹಳ ಸುಂದರವಾದ ವಿಮರ್ಶೆ ಮಾಡ್ತಾನೆ. ನಾವಿದು ಕಲಿಕಾಲ ಅಂತೀವಲ್ಲ, ಈ ಕಲಿಯುಗ ಯಾವಾಗ ಸತ್ಯಯುಗ ಆಗ್ತದೆ? ಯಾರ್ಯಾರೋ ನೀವು ಜ್ಯೋತಿಷ್ಯ ಪಂಚಾಂಗ ಕೇಳಿದ್ರೆ ಗುಣಿಸಿ ಎಷ್ಟು ವರ್ಷ ಎಷ್ಟು ಸಂವತ್ಸರ ಆದ್ಮೇಲೆ ಸತ್ಯಯುಗ ಬರ್ತದೆ ಮರಳಿ ಅಂತ ಹೇಳ್ತಾರೆ. ಅದರ ದಾರ್ಶನಿಕ ಒಂದು ಸುಂದರ ಮಾತು ಹೇಳ್ತಾನೆ. ಸತ್ಯಯುಗ ಎಷ್ಟೋ ವರ್ಷಗಳ ನಂತರ ಇದು ಕಲಿಯುಗ, ಎಷ್ಟೋ ವರ್ಷಗಳಾದ ಮೇಲೆ ಸತ್ಯಯುಗ ಬರ್ತೈತೆ ಅಂತಲ್ಲ. ಸತ್ಯಯುಗದ ಪ್ರಾರಂಭ ಯಾವಾಗ? ಯಾವಾಗ ಸತ್ಯಯುಗ ಅಂದ್ರೆ, ಯಾವಾಗ ನಿನ್ನ ಹೃದಯದೊಳಗ ಪ್ರೇಮ, ನಾಲ್ಗಿ ಮೇಲೆ ಒಳ್ಳೆಯ ಮಾತ, ನಿನ್ನ ದೇಹ ಇನ್ನೊಬ್ಬರ ದುಃಖಕ್ಕಾಗಿ ಸಹಾಯ ಮಾಡಲಿಕ್ಕೆ ನಿನ್ನ ಹಸ್ತಗಳ ಕೈಚಾಸ್ತವಲ್ಲ, ಅದೇ ಸತ್ಯಯುಗ. ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತಿ ಕಿಂ. ನಿನ್ನ ಹೃದಯದೊಳಗೆ ಪ್ರೇಮ, ನಾಲ್ಗೆ ಮೇಲೆ ಒಂದಿಷ್ಟು ಚಲೋ ಮಾತ, ಒಂದಿಷ್ಟು ದುಃಖಿತರ ಸಹಾಯ ಮಾಡುವ ನಿನ್ನ ಅಂಗಾಂಗಗಳು, ಇಂದ್ರಿಯಗಳಿದ್ರೆ ಇದೇ ಸತ್ಯಯುಗ. ಸುಮ್ಮನೆ ನಾಲ್ಗೆ ಮೇಲಿನ ಎರಡು ಮಾತು ಸತ್ಯಯುಗವನ್ನು ನಿರ್ಮಾಣ ಮಾಡುತ್ತಾವ, ಬದುಕನ್ನೇ ಬದಲಾಯಿಸ್ತಾವ. ನಮ್ಮ ಗುರುಗಳು ಹೇಳ್ತಿದ್ರು, ಒಂದು ಘಟನಾ ಹೇಳಿದ್ರು. ಶಿವಶಾಂತಿಯವರು ಸ್ವಾಮಿಗಳು, ಇಲ್ಲಿ ಒಬ್ಬರು BO ಇದ್ರಂತ. ಆ BO ಅವರ ಸರ್ನೇಮ್ ಅಡ್ಡೆಸರು ಜಾಲಿ ಅಂತ ಇತ್ತಂತ.
ಇದು ನಡೆದ ಘಟನೆ ಹೇಳಿದ್ರು ಗುರುಗಳು. ಸುಮ್ಮನೆ ಮಾತ್ ಹೆಂಗ ಬದಲಾಯಿಸ್ತೈತಿ. ಈಗ ಈಗೆಲ್ಲ ಸರ್ಕಾರ KPSC ಥ್ರೂ ನಿಮಗೆಲ್ಲ CET ಟೆಟ್ ಎಕ್ಸಾಮ್ನಿಂದ ಮಾಸ್ತರ್ನ ಟೀಚರ್ಸ್ ಆಯ್ಕೆ ಮಾಡ್ತಾರೆ. ಅವಾಗೆಲ್ಲ BO ಬರ್ತಿದ್ರಂತ, ಅವ್ರು ಇಂಟರ್ವ್ಯೂ ತಗೋತಿದ್ರು, ಸೆಲೆಕ್ಷನ್ ಅಂತ ಎಲ್ಲ ಬರೆದು ಕೊಡ್ತಿದ್ರಂತ, ನೌಕರಿ ಆಗ್ತಿತ್ತು, ಮಾಸ್ತರ್ ನೌಕರಿ. ಅವ್ರು BOನ ಅಡ್ರೆಸ್ರ ಜಾಲಿ. ಒಬ್ಬ ಇಂಟರ್ವ್ಯೂ ಹೋದ ಹುಡುಗನ ಅಡ್ಡೆಸರು ಕುರಿ. ಇವ ಇಂಟರ್ವ್ಯೂ ಹೋದ ಕುಂತ, ಯಾರು ಅಡ್ಡೆಸರು ಕುರಿ ಇದ್ದಾವ. ಇಂಟರ್ವ್ಯೂ ತಗೊಳ್ಳೋ BO ಅದನ್ನೆಲ್ಲ ಅವ ಜಾಲಿ. ಅವ ಕೇಳದ್ನಂತ, ಯಾರು BO ಜಾಲಿ ಇದ್ರಲ್ಲ ಅವರು, ಕುರಿ ಇಲ್ಯಾಕೆ ಬಂದಿ ಅಂತ ಕೇಳಿದ್ರಂತ. ಇವ ಜಾಲಿ ಮೇಯಕ್ ಬಂದಿನಂತ, ತಗೋ ಇಂಟರ್ವ್ಯೂ ಪಾಸ್, ನೌಕರಿ ಅಂತ ಕೊಟ್ರಂತ. ತಗೋ ನೌಕರಿ ನಿನಗೆ ಆರ್ಡರ್ ಅಂದ್ರೆ ಒಂದು ಮಾತ ಬದುಕನ್ನೇ ಬದಲಾವಣೆ ಮಾಡುತ್ತದೆ. ಅದಕ್ಕೆ ಸತ್ಯಯುಗ ಅನ್ನೋದು ಹಿಂದಿತ್ತು. ಎಷ್ಟೋ ವರ್ಷಗಳಾದ್ಮೇಲೆ ಮತ್ತೆ ಸತ್ಯಯುಗ ಬರ್ತೈತಂತಲ್ಲ. ನಮ್ಮ ಮಾತು, ನಮ್ಮ ಕಾರ್ಯ, ನಮ್ಮ ಹೃದಯದೊಳಗಿನ ಪ್ರೇಮ ಈ ಕ್ಷಣವೇ ಸತ್ಯಯುಗವನ್ನು ನಿರ್ಮಾಣ ಮಾಡುತ್ತದೆ. ಇಂಥದ್ದನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸಿದ ಮತ್ತು ಈಗಲೂ ಶ್ರಮಿಸುತ್ತಿರುವ ಜೀವಿಗಳು ಹಲವಾರಿದ್ದಾರೆ ನಮ್ಮ ಮಧ್ಯದಲ್ಲಿ. ಇವತ್ತು ನೀವು ಕ್ಯಾನ್ಸರ್ ಬಗ್ಗೆ ಕೇಳಿದ್ದೀರಿ. ಕ್ಯಾನ್ಸರ್ನಲ್ಲಿ ಸುಮಾರು ಒಂದು ವರ್ಷಕ್ಕೆ 2025ರ ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ ಸುಮಾರು 50,000 ಜನರಿಗೆ ಕ್ಯಾನ್ಸರ್ ಬಂದಿದೆ. ಅದರಲ್ಲಿ ಸುಮಾರು 25-30 ಸಾವಿರ ಜನ ಈ ಗಂಟಲು ಕ್ಯಾನ್ಸರ್ ಅಂದ್ರೆ ಧ್ವನಿ ಕಳ್ಕೊಂತಾರೆ. ಅವರು ಸುಮಾರು 25-30 ಸಾವಿರ ಜನ ಅದಾರ. ಒಮ್ಮೆ ಧ್ವನಿ ಹೋತು ಅಂದ್ರ ಆ ಧ್ವನಿ ಪೆಟ್ಟಿಗೆ ಹಾಕಬೇಕಾದ್ರ ಒಂದು ಧ್ವನಿ ಪೆಟ್ಟಿಗೆಗೆ ಸುಮಾರು 50,000 ರೂಪಾಯಿ. ಅದು ಅಮೆರಿಕ ಮತ್ತು ಯುರೋಪ್ದವರು ಕಂಡು ಹಿಡಿದ್ರ. ಒಬ್ಬ ಬಡವ ಬಂದು ಒಬ್ಬ ವೈದ್ಯನಿಗೆ ಬಡವಿ ಕೇಳ್ತಾಳೆ, ಅಲ್ಲ ನೀವಿದ್ದು ಶ್ರೀಮಂತರು ಪ್ರತಿ ವರ್ಷ ಧ್ವನಿ ಪೆಟ್ಟಿಗೆ 50,000 ಕೊಟ್ಟು ಬದಲಾಯಿಸ್ಕೊಳ್ಬಹುದು, ನಾನು ಬಡವಿ ನನ್ನ ಮಗನಿಗೆ ಪ್ರತಿ ವರ್ಷ 50,000 ಕೊಟ್ಟು ಧ್ವನಿ ಪೆಟ್ಟಿಗೆ ಹಾಕಿಸ್ಕೊಳ್ಳಿಕ್ಕಾಗುತ್ತೆ ನನಗೆ? ಇದು ಒಬ್ಬ ವೈದ್ಯನ ತಲೆಯಲ್ಲಿ ಇಷ್ಟು ಚಿಂತನೆಗೆಡೆ ಮಾಡುತ್ತಲ್ಲ. ಹೌದಲ್ಲ, ಏನಾದರೂ ಮಾಡಬೇಕು ಅಂತ. ಯಾವ ಒಂದು ಧ್ವನಿ ಪೆಟ್ಟಿಗೆ ಅಮೆರಿಕದಲ್ಲಿ 50,000ಕ್ಕೆ, ಯುರೋಪ್ ದೇಶಗಳಲ್ಲಿ 50,000ಕ್ಕೆ, ಯುರೋಪ್ ದೇಶದಲ್ಲಿ ಅಮೆರಿಕದಲ್ಲಿ 40,000ಕ್ಕೆ ಮಾರಾಟ ಆಗ್ತಿತ್ತು ಒಂದು ಧ್ವನಿ ಪೆಟ್ಟಿಗೆಗೆ, ಇಲ್ಲಿ ಒಬ್ಬ ನಮ್ಮ ಕನ್ನಡದ ಒಬ್ಬ ವೈದ್ಯ ಅದಕ್ಕೆ ಬರೀ 50 ರೂಪಾಯಿಯಲ್ಲೇ ತಯಾರು ಮಾಡಿ ಜನರಿಗೆ ಕೊಟ್ಟಿದ್ದ. ಮತ್ತೆ ಈ ಧ್ವನಿ ಪೆಟ್ಟಿಗೆ ಕಂಡು ಹಿಡಿದವರು ಇಡೀ ವಿಶ್ವದಲ್ಲಿ 3 ಜನ. ಒಬ್ಬರು ಅಮೆರಿಕದವರು, ಒಬ್ಬರು ಯುರೋಪದವರು, ಭಾರತದಲ್ಲಿ ಈ ಕೃತಕ ಧ್ವನಿ ಪೆಟ್ಟಿಗೆಯನ್ನು ತಯಾರು ಮಾಡಿದವರೇ ಡಾಕ್ಟರ್ ವಿಶಾಲ್ ರಾವ್ ಅವರು ನಮ್ಮೆದುರಿಗಿದ್ದಾರೆ. ಅವರು HCGಯಲ್ಲಿ ಈ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ರೋಗ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸುಮಾರು ಬೇರೆ ಬೇರೆ ದೇಶಗಳಲ್ಲಿರುವಂತಹ ಧ್ವನಿಪೆಟ್ಟಿಗೆ ಹಾಕೊಂಡ್ರೆ ವರ್ಷಕ್ಕೊಮ್ಮೆ ತೆಗಿಬೇಕಾಗ್ತದಂತ. ಅವರು ಕಂಡು ಹಿಡಿದ ಧ್ವನಿಪೆಟ್ಟಿಗೆ ಒಮ್ಮೆ ಹಾಕೊಂಡ್ರೆ ಮತ್ತೆ ತೆಗಿಬೇಕಾಗಿಲ್ಲ, ಅದು ಅವರ ಸ್ಲ್ಯಾಬ್. ಆ ಧ್ವನಿಪೆಟ್ಟಿಗೆಗೆ ಇವತ್ತು ಸುಮಾರು ನಿಮಗೆ ಆಶ್ಚರ್ಯ ಅನ್ನಿಸ್ಬಹುದು, 140 ದೇಶಗಳಲ್ಲಿ ಅದರ ಬೇಡಿಕೆ ಬಂದಿದೆ ಅಂತ. ಇವತ್ತು 140 ದೇಶಗಳಲ್ಲಿ ಅದನ್ನ ಅವ್ರು ತಾವೇ ರೈಟ್ಸ್ ಪೇಟೆಂಟ್ ಅಂತಾರೆ, ಗೊತ್ತೈತಿಲ್ಲ ನಿಮಗೆ? ಪೇಟೆಂಟ್ ಇಟ್ಕೊಂಡ್ರೆ ಇವತ್ತು ಸುಮಾರು 1,000 ಕೋಟಿ ರೂಪಾಯಿ ಅವರು ಗಳಿಸಬಹುದಾಗಿತ್ತು. ಅದನ್ನು ಭಾರತ ಕರ್ನಾಟಕ ಸರ್ಕಾರಕ್ಕೆ, ಇದು ನಾನು ಪೇಟೆಂಟ್ ಇಟ್ಕೊಳ್ಳಲ್ಲ, ಇದು ನನಗೆ ದೇವರು ಕೊಟ್ಟ ವಿದ್ಯೆ, ಬಡವರ ಸಲುವಾಗಿ ನಾವು ಫ್ರೀ ಬಿಡ್ತೀನಂತೂ 1 ರೂಪಾಯಿ ತಗೊಂಡಿಲ್ಲ. ಅಂಥ ವೈದ್ಯರು ನಮ್ಮ ಕಣ್ಣು ಮುಂದಿದ್ದಾರೆ.
ನಮಗೆ ಯಾರ್ಯಾರಿಗೆ ಒಂದು ಸಣ್ಣ ಪೇಟೆಂಟ್ರ್ ಸಿಕ್ಕರು ಬಿಡೋದಿಲ್ಲ ನಾವು, ₹1 ಬಿಡೋದಿಲ್ಲ ಮಂದಿ ನಾವು. ಒಂದು ಬಸ್ ಮುಳುಗಾಕತ್ತಿಂತಂತ ಫಲ್ಟಿಯಾಗಿ, ಒಂದು ಬಸ್ ಆಕ್ಸಿಡೆಂಟ್ ಆಗಿ ಬಸ್ ಮುಳುಗಾಕತ್ತಿತ್ತಂತ. ಎಲ್ಲರೂ ನಾ ಬದುಕಬೇಕಂತ ಹೊಳ್ಯಾಗಿಂದ ಬಸ್ನಾಗ ಎದ್ದೆದ್ದು ಬರ್ತಿದ್ರು. ಒಬ್ಬ ಕಂಡಕ್ಟರ್ ಎಲ್ಲದನಂತ ಹುಡುಕ್ತಿದ್ನಂತ. ಅವ ಕೇಳಿದ್ರೆ ಎಲ್ಲರೂ ಬದುಕಬೇಕಂತಾರ, ನೀ ಯಾಕ? ಅವ ಹಿಂದೆ ₹5 ಬರೆದು ಕೊಟ್ಟನೋ ಯಪ್ಪ. ₹5 ಸಾವು ಸಮಯದಲ್ಲಿ ಬಿಡ್ಲಾರ್ದು. ಶಿವನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ, ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ. ಜಗೆಯಲ್ಲೇ ಕಟ್ಟಿದ ನದಿಯ, ಕಲೆಯಲ್ಲಿ ಮುಡಿದ ಶಶಿಯ, ಜಗೆಯಲ್ಲೇ ಕಟ್ಟಿದ ನದಿಯ, ಕಲೆಯಲ್ಲಿ ಮುಡಿದ ಶಶಿಯ, ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ. ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣೆಯ. 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತು ಅನ್ನಕ್ಕೆ ಚಾಚಬಾರದು. ಇನ್ನೇನು ಈ ಕೆಲಸ ಕಲಿಯೋದು ಕಾಲೇಜ್ಗೆ ಹೋಗ್ಬೇಕಾಗತ್ತಾ? 10 ದಿವಸ ನನ್ನ ಜೊತೆ ಸುತ್ತಾಡ್ಕೊಂಡ್ರು ತನ್ನ ಪಡೆಗೆ ತಾನೇ ಬರುತ್ತೆ. ಈ ಸರ್ಕಾರಿ ಕೆಲಸ ಅನ್ನೋದು ಒಬ್ರು ಕೈಕಾಲು ಹಿಡಿಯೋ ತಾಪೇದಾರಿ ಅಥವಾ ಇನ್ನೊಬ್ಬರನ್ನ ಜಬರ್ದಸ್ತ್ ಮಾಡೋ ಅಧಿಕಾರ. ನಮ್ಮ ಕೈಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಅದು ಈ ಭೂತಾಯಿನ ನಂಬುದವರು ಮಾತ್ರ ಸಾಧ್ಯ. ನನ್ ಮಾತು ಕೇಳು, ಈ ನಿನ್ನ ಕೆಲಸದ ಚಪಲೆಲ್ಲ ಬಿಟ್ಬಿಡು. ಈ ತಾಯಿನ ನಂಬ್ಕೋ. ಇವಳು ನಂಬುದವ್ರನ್ನ ಯಾವತ್ತೂ ಕೈ ಬಿಡು. ಯೋಚನೆ ಮಾಡಿ, ನಮ್ಮ ಊರಿನ ಟೀಚರು ಅವರು ನಾವು ಕಟ್ಟಿರೋ ಟ್ಯಾಕ್ಸ್ ನಲ್ಲಿ ಸಂಬಳ ತಗೊಳ್ತಾರೆ ಅಂದ್ರೆ ಅವರು ಪಬ್ಲಿಕ್ ಸರ್ವೆಂಟಾ ಪಬ್ಲಿಕ್ ಓನರಾ? ಪಬ್ಲಿಕ್ ಸರ್ವೆಂಟ್ ತಾನೆ. ನಮ್ಮೂರಿನ ಪೊಲೀಸರು ನಾವು ಕಟ್ಟಿರುವ ಟ್ಯಾಕ್ಸ್ ನಲ್ಲಿ ಸಂಬಳ ತಗೊಳ್ತಾರೆ ಅಂದ್ರೆ ಪಬ್ಲಿಕ್ ಸರ್ವೆಂಟಾ ಪಬ್ಲಿಕ್ ಓನರಾ? ಶಬಾಷ್. ಹಾಗಿದ್ಮೇಲೆ ನಾವು ಕಟ್ಟಿರೋ ಟ್ಯಾಕ್ಸ್ ನಲ್ಲಿ ಸಂಬಳ ತಗೊಳ್ತಾರೆ ಅಂದ್ರೆ MLAಗಳು MP ಗಳು ಪಬ್ಲಿಕ್ ಸರ್ವೆಂಟಾ ಪಬ್ಲಿಕ್ ಓನರಾ? ಮತ್ತೆ ಯಾಕೆ ನೀವು ಓನರ್ ತರ ನೋಡ್ತೀರಿ? ಸ್ವಲ್ಪ ಬದಲಾಯಿಸ್ಕೊಳ್ರಪ್ಪ, ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಒಂದು ಚಿಂತನೆಯ ದಿಕ್ಕು ಬದಲಾಗ್ಲಿ. ಎಲ್ಲಿವರೆಗೂ ನಾವು ಓನರ್ ತರ ಕಾಣೋದನ್ನ ಬಿಡೋದಿಲ್ವೋ ಅಲ್ಲಿವರೆಗೂ ಆಗಿರೋ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ನೀವು ಕೆಳಗಿರೋರು, ನಾನು ಮೇಲಕ್ಕಿರೋನು. ನೆನ್ಪಿಟ್ಕೊಳ್ಳಿ, ರಾಜಪ್ರಭುತ್ವದಲ್ಲಿ ಮಾತ್ರ ರಾಜ ಮೇಲಕ್ಕಿರೋನು, ಪ್ರಜೆಗಳು ಕೆಳಕ್ಕಿರೋರು. ಇದು ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜೆಗಳು ಮೇಲೆ, ರಾಜ ಕೆಳಕ್ಕೆ. ಹೀಗಾಗಿ ಈ ದೇಶದ ಪ್ರಧಾನಿ ಹೇಳಿದ್ದು, ನಾನು ಪ್ರಧಾನಮಂತ್ರಿ ಅಲ್ಲ. एकदा भक्तलिंग हर बोला हर, सिद्धेश्वर महाराज की जय. ओंकारं सृष्टिसारं विधि विधि लिखितं मोक्षद